ಚಲೋ ಮಾಡಿ. ನನ್ನ ಪ್ರೀತಿಯ ಪಾಲಕರೇ, ತಮ್ಮಲ್ಲಿ ಒಂದು ವಿನಂತಿ. ಇವತ್ತಿನ ದಿವಸ ನಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಬೇಕಂತ ಹೆಬ್ಬಯಕೆಯಿಂದ ತಮ್ಮ ಒಂದೊಂದು ಹನಿ ಹನಿ ರಕ್ತವನ್ನು ತ್ಯಾಗ ಮಾಡಿ ತಾವು ತಮ್ಮ ಮಕ್ಕಳನ್ನು ಏನನ್ನಾದರೂ ಒಂದು ವಿಶೇಷ ಮಗುವನ್ನಾಗಿ ನಾನು ಮಾಡಬೇಕು ಅಂತಕ್ಕಂಥ ಒಂದು ಹೆಬ್ಬಯಕೆಯಿಂದ ನಾವು ಇವತ್ತಿನ ದಿವಸ ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಅಡ್ಮಿಷನ್ ಮಾಡಿಸ್ತೇವೆ. ಆದರೆ ನಾನು ಪಾಲಕನಾಗಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ನಾವು ಮರೆತು ಅದರಿಂದ ಇರತಕ್ಕಂಥ ಒಂದು ಕೆಲಸವನ್ನು ಬಹಳಷ್ಟು ಪಾಲಕರು ಮಾಡ್ತಾರೆ. ಅದರಲ್ಲಿಯೂ ಸಹಿತ ನಾನು ಒಂದು ಹೇಳ್ತಕ್ಕಂಥ ಒಂದು 3 ಗುಣಗಳನ್ನು ನೀವು ನಮ್ಮ ಪಾಲಕರಲ್ಲಿ ನಾನು ಗಮನಿಸಿದ್ದೇನೆ. ಒಂದನೇದ್ದು ಒಳ್ಳೆಯ ಗುಣಗಳನ್ನು ಪರಿಗಣಿಸದೆ ಯಾವುದಾದ್ರೂ ಒಂದು ಚಿಕ್ಕದಾಗಿರ್ತಕ್ಕಂಥ ವೀಕ್ ಪಾಯಿಂಟನ್ನು ಮಕ್ಕಳಲ್ಲಿರ್ತಕ್ಕಂಥನ್ನು ಗುರುತಿಸಿ ಅದನ್ನೇ ಹೈಲೈಟ್ ಮಾಡಿ ಮಕ್ಕಳನ್ನು ಪದೇ ಪದೇ ನಿಂದಿಸ್ತಕ್ಕಂಥ ಒಂದು ಕೆಲಸ. ಕೆಲವೊಂದಿಷ್ಟು ಪಾಲಕರು ತಮ್ಮ ಮಕ್ಕಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಅವರು ಮಾಡ್ತಕ್ಕಂಥ ಬೇಜವಾಬ್ದಾರಿತನವನ್ನು ನೋಡಿ ಅವರನ್ನು ಪದೇ ಪದೇ ಹೊಡೆಯೋದು, ಬಡಿಯೋದು, ಭಯ ಬೀಳಿಸುವುದು, ನಿಂದಿಸುವುದು ಕೆಲಸ ಮಾಡಿ ಅವರನ್ನು ತಿದ್ದಲು ಹೋಗ್ತಾರೆ. ಅದು ಸಹಿತ ಬಹಳ ವಿಷಾದನೀಯವಾಗಿರ್ತಕ್ಕಂಥ ಸಂಗತಿ. ಆದರೆ 3ನೇದಾಗಿ ಕೆಲವೊಂದು ಪಾಲಕರು ತಮ್ಮ ಮಗುವಿನಲ್ಲಿರುವ ಕೆಟ್ಟ ಗುಣಗಳನ್ನು ಪರಿಗಣಿಸದೆ ಮಗುವಿನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಪ್ರಚೋದಿಸಿ ಅದನ್ನು ಗುರುತಿಸಿ ಆ ಮಗುವಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಅವರನ್ನು ಹೊಗಳೋದು, ಹುರುಪುಗೊಳಿಸತಕ್ಕಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಅಂಥ ಒಂದು ಗುಣವನ್ನು ಎಲ್ಲ ಪಾಲಕರು ಹೊಂದಿದರೆ ತಮ್ಮ ಮಕ್ಕಳು ಇವತ್ತು ಶ್ರೇಷ್ಠ ಗುಣಮಟ್ಟದ ಒಬ್ಬ ನಾಗರಿಕನಾಗಿ ಬೆಳೀಲಿಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.